ನಮಸ್ತೆ ಯೂಟ್ಯೂಬ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಈ ಒಂದು ಕೂರ್ಗ್ ಸೀರೀಸ್ನ ಸೆಕೆಂಡ್ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಈಗ ನಾನು ಹೋಗ್ತಿರೋಂಥ ಪ್ಲೇಸ್ ಬಂದ್ಬಿಟ್ಟು ಕಾವೇರಿ ನಿಸರ್ಗಧಾಮ ಅಂತೇಳಿ. ಸೊ ನೀವು ನನ್ನ ಹಿಂದಿನ ಒಂದು ಲಾಗ್ ನೋಡಿದರೆ ಅಲ್ಲಿ ನಾನು ಮೊನಾಸ್ಟ್ರಿ ತೋರಿಸಿದ್ದೆ, ನಾಮೋಡ್ರೋಲಿಂಗ್ ಮೊನಾಸ್ಟ್ರಿ. ಸೊ ಆ ಒಂದು ನಾಮೋಡ್ರೋಲಿಂಗ್ ಮೊನಾಸ್ಟ್ರಿಯಿಂದ ಸರಿ ಸುಮಾರು ಒಂದು 7 ಕಿಲೋಮೀಟ್ರ್ ಇದೆ. ಸೊ ಅಫ್ಕೋರ್ಸ್ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಕಾವೇರಿ ತಾಯಿನೇ. ಕಾವೇರಿ ಮಾತೆಯ ತವರು ಕೊಡಗಿನ ಹೆಬ್ಬಾಗಿಲು ಕುಶಾಲನಗರ ಪಟ್ಟಣ ಪಂಚಾಯಿತಿ ಕುಶಾಲನಗರ. ಸ್ವಾಗತ ಸುಸ್ವಾಗತ. ಈ ಕಾವೇರಿ ನಿಸರ್ಗಧಾಮ ಬಂದ್ಬಿಟ್ಟು ಕಾವೇರಿ ನದಿ ಹರಿದು ದ್ವೀಪ ಆಗಿದೆ. ಅದಕ್ಕಾಗಿ ಅದನ್ನು ಕಾವೇರಿ ನಿಸರ್ಗಧಾಮ ಅಂತೇಳಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಪಾರ್ಕ್ ಥರ ಮಾಡಿದ್ದಾರೆ, ಚಿಕ್ಕ ಪಾರ್ಕು. ಸೊ ಮೀನ್ ವೈಲ್ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ವಂದನೆಗಳು. ತಮ್ಮ ಪ್ರಯಾಣ ಸುಖಕರವಾಗಿರಲಿ. ಪಟ್ಟಣ ಪಂಚಾಯಿತಿ ಕುಶಾಲನಗರ. ವಂದನೆಗಳು. ನೀವು ಕೂಡ ಇಂಥ ಒಳ್ಳೆಯ ಒಂದು ನೇಚರ್ನ ನಿಮ್ಮ ಒಂದು ಮಡಿಲಲ್ಲಿ ಇಟ್ಕೊಂಡಿರೋದಕ್ಕೆ ವಂದನೆಗಳು ಕುಶಾಲನಗರದ ಜನತೆಗೆ. ಹೀಗೆ ಕಾಪಾಡ್ಕೊಂಡು ಹೋಗಿ ನೇಚರ್ನ. ಸುಸ್ವಾಗತ. ವೆಲ್ಕಮ್ ಟು ಕಾವೇರಿ ನಿಸರ್ಗಧಾಮ. ಇಲ್ಲೂ ಒಳ್ಳೆ ರೆಸ್ಟೋರೆಂಟ್ಸ್ ಇದೆ. ಎರಡು ಟಿಕೆಟ್ ಕೊಡಿ. ಸೊ ಈಗ ಟಿಕೆಟ್ ತೊಗೊಂಡಾಯ್ತು. 20 ರೂಪೀಸ್ ಪರ್ ಪರ್ಸನ್ನು. ಬನ್ನಿ ಹೋಗೋಣ. ವೆಲ್ಕಮ್ ಟು ಕಾವೇರಿ ನಿಸರ್ಗಧಾಮ. ಸೊ ಕಾವೇರಿ ನಿಸರ್ಗಧಾಮ ಎಂಟ್ರಿನೇ ಹ್ಯಾಂಗಿಂಗ್ ಬ್ರಿಡ್ಜಿಂದ ಆಗುತ್ತೆ. ಸುಮಾರಷ್ಟು ಜನ ಬಂದ್ಬಿಟ್ಟಿದ್ದಾರೆ, ವೀಕೆಂಡ್ ಆಗಿರೋದ್ರಿಂದ ಇವತ್ತು. ಕಾವೇರಿ ನಿಸರ್ಗಧಾಮದ ಒಂದು ಅಟ್ರಾಕ್ಷನ್ ಬಂದ್ಬಿಟ್ಟು ಬೋಟಿಂಗ್ ಎಲ್ಲ ಇದೆ. ಇಲ್ಲ ಸೇಮ್ ಸೈಕಲ್ ಹೊಡೆದಂಗೆ ನೀರಿನಲ್ಲಿ ಸೈಕಲ್ ಹೊಡಿತವ್ರೆ. ಸೊ ಈ ಒಂದು ಕಾವೇರಿ ನಿಸರ್ಗಧಾಮದ ಬಗ್ಗೆ ಹೇಳ್ಬೇಕಂದ್ರೆ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಕುಶಾಲನಗರ ಇದೆ, ಮತ್ತು ಅರೌಂಡ್ 70 ಕಿಲೋಮೀಟರ್ಸು ಮೈಸೂರಿಂದ. ಸೊ ಇದಕ್ಕೆ ನಿಯರೆಸ್ಟ್ ಪ್ಲೇಸ್ ಬಂದ್ಬಿಟ್ಟು ಮಡಿಕೇರಿ. ಇದು ಬಂದ್ಬಿಟ್ಟು ಅರೌಂಡ್ 31 ಕಿಲೋಮೀಟರ್ಸ್ ಇದೆ. ಈ ಒಂದು ಪ್ಲೇಸಲ್ಲಿ ಮೇನ್ ಅಟ್ರಾಕ್ಷನ್ ಏನು ಅಂತಂದರೆ, ಅಫ್ಕೋರ್ಸ್ ನೀವೆಲ್ಲ ನೋಡ್ತಿರ್ಬೋದು ನನ್ನಿಂದ ಬೋಟಿಂಗ್ ನಡೀತಾ ಇದೆ. ಸೊ ಬೋಟಿಂಗ್ ಬಂದ್ಬಿಟ್ಟು ಪರ್ ಪರ್ಸನ್ನು 50 ರೂಪೀಸ್, ಬಟ್ ಮಿನಿಮಮ್ 2 ಪೀಪಲ್ ಮಿನಿಮಮ್ ಅಂದರೆ ಇಬ್ಬರು ಹೋಗಬೇಕು. ಇಬ್ಬರಿಗೆ 100 ರೂಪಾಯಿ ಆಗುತ್ತೆ, 4 ಜನಕ್ಕೆ 200 ರೂಪಾಯಿ ಆಗುತ್ತೆ. ಸೊ ಈ ಒಂದು ಪ್ಲೇಸಿಗೆ ಎಂಟ್ರಿ ಫೀಸ್ ಬಂದ್ಬಿಟ್ಟು 20 ರೂಪೀಸು. ನಾನು ನಾಳೆ ತೋರಿಸಿದ್ದೆ ಟಿಕೆಟ್ನು. ಸೊ ಇಲ್ಲಿ ಮೇನ್ ಅಟ್ರಾಕ್ಷನ್ ಅಂತಂದರೆ ಈ ಒಂದು ಬೋಟಿಂಗ್ ಜೊತೆಯಲ್ಲಿ ನಿಮಗೆ ಡಿಯರ್ ಪಾರ್ಕ್ ಅಂದರೆ ಜಿಂಕೆ ಒಂದು ಪಾರ್ಕ್ ಇದೆ. ಹೋಗ್ಬಿಟ್ಟು ನೀವು ಜಿಂಕೆಗಳನ್ನ ಕೂಡ ನೋಡ್ಬೋದು. ಮತ್ತು ಇಲ್ಲಿ ನಿಮಗೆ ನವಿಲಿಂದು ಕೂಡ ಒಂದು ಪಾರ್ಕ್ ಇದೆ, ಮೊಲಗಳು ಕೂಡ ಇದೆ. ಸೊ ನೋಡಲಿಕ್ಕೆ ಒಂಥರ ತುಂಬ ಗ್ರೀನ್ರಿ ಇದೆ. ಸೊ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್. ಆ್ಯಂಡ್ ಮೋಸು ನೀವು ಟ್ರಾಫಿಕಲ್ಲಿ ಆ ಒಂದು ಹಾರ್ನ್ ಸೌಂಡು, ಮೋಟರ್ ಸೌಂಡು ಕೇಳಿ ಏನಾದರೂ ಬೇಸತ್ತು ಹೋಗಿದ್ರೆ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರ್ ಅಷ್ಟೇ. ಇಲ್ಲಿ ನೀವೇನು ಜಾಸ್ತಿ ಹೊತ್ತು ನಿಲ್ಲಬೇಕಾದ್ರೆ ಹಾಫ್ ಆನ್ ಅವರಲ್ಲಿ ಯು ಕ್ಯಾನ್ ಸ್ಪೆಂಡ್ ಗುಡ್ ಟೈಮ್ ಆ್ಯಂಡ್ ದೆನ್ ಲಿಸನ್ ಟು ದ ನೇಚರ್ನ ಒಂದು ಸ್ವಲ್ಪ ಕೇಳಿ ತುಂಬಾ ಖುಷಿ ಪಡ್ತೀರ, ಮನಸ್ಸಿಗೆ ಒಂದು ಸಮಾಧಾನ ಆಗುತ್ತೆ. ಅಫ್ಕೋರ್ಸ್ ನೇಚರ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನೀವೇನಾದ್ರು ಬಂದುಬಿಟ್ಟು ಇಲ್ಲಿ ಸ್ಪೆಂಡ್ ಮಾಡಬೇಕು ಟೈಮ್ನ ಅಂತಂದರೆ, ಇನ್ಫ್ಯಾಕ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ನಿಮಗೆ ಇಲ್ಲಿ ಗೆಸ್ಟ್ ಹೌಸ್ ಕೂಡ ಅಕಾಮಿಡೇಷನ್ ಇದೆ. ನೀವು ಬಂದುಬಿಟ್ಟು ಗೆಸ್ಟ್ ಹೌಸ್ನ ಬುಕ್ ಮಾಡ್ಬೋದು. ಮಡಿಕೇರಿಯಲ್ಲಿ ಬುಕ್ಕಿಂಗ್ ಫೆಸಿಲಿಟೀಸ್ ಇರುತ್ತೆ. ಹೋಗ್ಬಿಟ್ಟು ಬುಕ್ಕಿಂಗ್ ಮಾಡಿ ಬಂದು ಸ್ಟೇ ಮಾಡಿ. ಚೆನ್ನಾಗಿದೆ ಗೆಸ್ಟ್ ಹೌಸ್ ಕೂಡ. ಎಲ್ಲ ಈಗ ಜಸ್ಟ್ ವಿಸಿಟ್ ಮಾಡಿದೆ, ಅಲ್ಲಿ ವೀಡಿಯೋ ಎಲ್ಲ ಇರಲಿಲ್ಲ, ಹಾಗಾಗಿ ವೀಡಿಯೋ ತೊಗೊಳಕ್ಕಾಗಲಿಲ್ಲ. ಅದರ ಸೂಪರ್ ಗ್ರೀನ್ರಿ. ಸೊ ಇದೆಲ್ಲ ಬಂದ್ಬಿಟ್ಟು ಒಂದು ಕೊಡವ ಸಮಾಜನ ಪ್ರತಿಬಿಂಬಿಸುವಂಥ ಒಂದು ಗೊಂಬೆಗಳು ನೋಡಿ. ಎಲ್ಲ ಗೊಂಬೆಗಳು ಮಾಡಿ ಎಷ್ಟು ಚೆನ್ನಾಗಿ ನಿಲ್ಲಿಸಿದ್ದಾರೆ.
ಬನ್ನಿ ಊಟ ಬರ್ಡ್ಸ್ನು ಕೂಡ ಮಾತಾಡ್ಸ್ಕೊಂಡು ಬಿಡೋಣಂತೆ. ಏನು ಮಾಡ್ತಿದ್ದಾವೆ ನಮ್ಮ ಪಕ್ಷಿಗಳು ಅಂತೇಳಿ ಎಲ್ಲ ಕೇಳಲ್ಲ ನಂಗೆ ಆಗ್ಬಿಟ್ಟಿದೆ. ಒಟ್ಟು ಮಾತಾಡ್ಸ್ಕೊಂಡು ಬನ್ನಿ. ಸೊ ಬರ್ಡ್ಸಿಗೆ ಫೀಡ್ ಮಾಡೋದ್ರೆ 30 ರೂಪೀಸು. ಬರ್ಡ್ಸ್ ಜೊತೆ ಪಿಕ್ಚರ್ ತೊಗೊಂಡ್ರೆ 60 ರೂಪಾಯಿ. ಸುಮಾರು ಕ್ರೌಡ್ ಇದೆ ಗುರು ಸಂಡೇ ಅಂತ. ಜಿಂಕೆಗಳೆಲ್ಲ ಮಧ್ಯಾಹ್ನ ಆಗಿದೆ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಟ್ಟಿದೆ ಅನಿಸುತ್ತೆ. ಪಾಪ ಕಾಣಿಸ್ತಾ ಇದೆಯಾ ನಿಮಗೆ? ಇದಾಗಿತ್ತು ಕಾವೇರಿ ನಿಸರ್ಗಧಾಮದ ಬಗ್ಗೆ ತಿಳಿಸ್ಕೊಡುವಂಥ ಒಂದು ವಿಶೇಷವಾದ ವ್ಲಾಗು. ಸೊ ಈ ಒಂದು ವ್ಲಾಗ್ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಅದು ನನಗೆ ಒಂದು ಮೋಟಿವೇಶನ್ ಕೊಡಲಿದೆ ಈ ಥರ ಒಂದು ಸುಮಾರಷ್ಟು ವೀಡಿಯೋಸ್ನ ತರಲಿಕ್ಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂರ್ಗ್ ಸೀರೀಸ್ ಎಪಿಸೋಡ್ 2 ಕಾವೇರಿ ನಿಸರ್ಗಧಾಮ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ನಾನು ಚಿಕ್ಲಿಗೊಳ್ಳೆ ಡ್ಯಾಮಿಗೆ ಹೋಗೋಣ ಅಂತ ಇದ್ದೀನಿ, ಅಥವಾ ಭಾಗಮಂಡಲ ತಲಕಾವೇರಿಗೆ ಹೋಗಬೇಕು ಅಂತ ಇದ್ದೀನಿ. ನೋಡೋಣ ಯಾವುದಾಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಪ್ರಕಾರ ವಿಡಿಯೋ ಅಪ್ಲೋಡ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಲವಿಂಗ್ ಮೀ. ಥ್ಯಾಂಕ್ ಯು ಆಲ್. ಸೈನಿಂಗ್ ಔಟ್ ಫ್ರಮ್ ಕಾವೇರಿ ನಿಸರ್ಗಧಾಮ.